ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರಾಗಿಂತ ಭಾವಿಸ್ತೀನಿ. ಇವತ್ತು ಕೆಲವೊಂದು ಟಿಪ್ಸ್ ಕೊಡ್ತೀನಿ, ತುಂಬ ಯೂಸ್ಫುಲ್ ಆಗೋವಂಥ ಟಿಪ್ಸು. ಸೊ ಕೊನೆವರೆಗೂ ನೋಡಿ. ಬನ್ನಿ ಈಗ ಟಿಪ್ಸ್ ನೋಡೋಣ. ಮೊದಲನೇ ಟಿಪ್ ನೋಡೋದಾದರೆ ಪಿಲ್ಲೋ ಕವರ್ಗೆ ಸಂಬಂಧಿಸ್ಬಿಟ್ಟಿರೋದು. ಈಗ ಸಣ್ಣ ಪಿಲ್ಲೋ ಇರುತ್ತೆ, ಅದರ ಕವರು ದೊಡ್ಡದಿರುತ್ತೆ. ಏನು ಮಾಡೋದು? ಈಗ ದೊಡ್ಡ ಕವರ್ನೇ ಚಿಕ್ಕ ಕವರಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಕಟ್ ಮಾಡ್ದಿರ ಮಾಡೋದು. ಈಗ ಪಿಲ್ಲೋನ ಒಳಗಡೆಗೆ ಸೇರಿಸ್ಕೊಂಬಿಡಿ ನೀಟಾಗಿ. ಏನು ಮಾಡ್ತೀವಿ, ಸಣ್ಣದಾಗಬೇಕಂತ ಕಟ್ ಮಾಡಿಬಿಟ್ಟು ಹೊಲ್ದು ಬಿಡ್ತೀವಿ. ಆ ಥರ ಬೇಡ. ಹೆಂಗೂ ಈಗ ಓಪನ್ ಇದೆಯಲ್ಲ, ಪಿಲ್ಲೋ ಹಾಕಿದ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ಅದನ್ನು ಒಳಗಡೆ ನೀಟಾಗಿ ಸೇರಿಸ್ಕೊಂಬಿಡ್ಬೇಕು. ಎಷ್ಟು ಸಿಂಪಲ್ ಅಲ್ಲ, ನೋಡೋದಕ್ಕೆ ಸಿಂಪಲ್, ಗೊತ್ತೇ ಇರೋದಿಲ್ಲ ಈ ಥರ ಟಿಪ್ಸೆಲ್ಲ. ಸೊ ಈ ಥರ ಮಾಡಿದಾಗಲೇ ನಮಗೆ ಅರ್ಥ ಆಗೋದು. ಸೊ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೀಟಾಗಿ ಒಳಗಡೆಗೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಸೇರಿಸ್ಬೇಕು ನೀಟಾಗಿ, ಪರ್ಫೆಕ್ಟಾಗಿ. ಈಗ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಲೆಂತಿ ಕವರ್ ಅಂತ ಗೊತ್ತೇ ಆಗೋದಿಲ್ಲ, ಅದರದ್ದೇ ಪರ್ಫೆಕ್ಟ್ ಕವರ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೆಕ್ಸ್ಟ್ ಟೈಮು ಇದೇ ದೊಡ್ಡ ಕವರಲ್ಲಿ ಸಣ್ಣ ಕವರ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಇದು ಕಾಲೇಜ್ಗೆ ಹೋಗೋ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ಲು. ಅದರಲ್ಲೂ ಈಗ ನವರಾತ್ರಿ ನಡೀತಾ ಇದೆ. ದಿನಕ್ಕೊಂದೊಂದು ಕಲರ್ ಡ್ರೆಸ್ ಇರೋದ್ರಿಂದ ಕಲರ್ ಬಳೆನೂ ಮ್ಯಾಚಿಂಗ್ ಹಾಕ್ಕೋಬೋದು. ಈಗ ಮನೇಲಿ ಯಾವುದೋ ಒಂದು ಬಳೆ ಇರುತ್ತೆ, ಅದ್ರ ಜೊತೆಗೆ ಅಂಗಡಿಯಲ್ಲಿ ಈ ಥರ ರಿಬ್ಬನ್ಸ್ ತೊಗೊಂಬಂದುಬಿಡಿ. ಕಲರ್ಸು 9 ಕಲರ್ಸ್ ತೊಗೊಂಬಂದು, ಗಾಜಿನ ಬಳೆ ಆದರೂ ಸರಿ, ಪ್ಲಾಸ್ಟಿಕ್ ಬಳೆ ಆದರೂ ಸರಿ, ಅದಕ್ಕೆ ಈ ಥರ ರಿಬ್ಬನ್ನು ಸ್ವಲ್ಪ ಅಗಲ ಇರಬೇಕು, ಸ್ವಲ್ಪ ಕ್ವಾಲಿಟಿ ತೊಗೊಳ್ಳಿ. ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಬಳೆನ ಆ ರಿಬ್ಬನ್ನ ಬಳೆಗೆ ಹಾಕ್ಕೊಂಬಿಡೋದು. ನೀಟಾಗಿ ಸೇರಿಸ್ಕೋಬೇಕು ನೋಡಿ. ಮತ್ತು ಬಳೆ ಸ್ವಲ್ಪ ನಿಮ್ಮ ಕೈಗಿಂತೂ ಸ್ವಲ್ಪ ದೊಡ್ಡದಿರಲಿ, ಯಾಕಂದರೆ ರಿಬ್ಬನ್ ಹಾಕಿದ್ಮೇಲೆ ಸ್ವಲ್ಪ ಟೈಟ್ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಬಳೆ ದೊಡ್ಡದಿರಲಿ. ಈಗ 2-4 ಇದೆ ಅಂದರೆ 2-6 ತೊಗೊಳ್ಳಿ ಬಳೆ. ರಿಬ್ಬನ್ ಹಾಕಿದ್ಮೇಲೆ ಸ್ವಲ್ಪ ಟೈಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ ಕಲರ್ ಎಲ್ಲ ಥರ ಕಲರ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಹಾಕ್ಕೊಂಡಾಗ. ಸೊ ನಿಮಗೆ ನೆಕ್ಸ್ಟ್ ಬಳೆ ಬೇಡ ಅಂದರೆ ರಿಬ್ಬನ್ ತೆಗೆದು ತಲೆಗೆ ಹಾಕ್ಕೋಬೋದು. 2 ಥರ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಜಾಸ್ತಿ ಖರ್ಚಿಲ್ಲದ್ರೆ 2 ಥರ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಟೈಮು ಈ ಥರ ಮ್ಯಾಚಿಂಗ್ ಬೇಕಂದರೆ ಈ ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ನೋಡೋಣ. ವಾಷಿಂಗ್ ಮಿಷಿನ್ಗೆ ಈ ಕರ್ಟನ್ಸ್, ವಿಂಡೋ ಕರ್ಟನ್, ಡೋರ್ ಕರ್ಟನ್ಸ್ ಹಾಕ್ಬಿಡ್ತೀವಿ. ಏನು ಮಾಡ್ತೀವಿ, ಅದು ಹೋಲ್ಡರ್ ಏನಿರುತ್ತೋ ಆ ರೌಂಡಿರೋಂಥ ರಿಂಗ್ಸು ಹಾಗೆ ಹಾಕಿಬಿಡೋದ್ರಿಂದ ಒಂದೊಂದು ಓಪನ್ ಆಗಿಬಿಟ್ಟು ಒಳಗಡೆ ಸ್ಟ್ರಕ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಗ್ಲಾಸ್ಗೆ ಟಚ್ ಆಗ್ತಾ ಇರುತ್ತೆ, ಗ್ಲಾಸ್ ಕೂಡ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಥರ ಕರ್ಟನ್ಸ್ ಇರೋವಾಗ ನಾವು ಇದಕ್ಕೆ ನೀಟಾಗಿ ಟೈ ಮಾಡ್ಕೋಬೇಕು. ನೀಟಾಗಿ ಕಟ್ಕೊಂಬಿಡಿ. ಯಾವುದೋ ಒಂದು ರಿಬ್ಬನ್ ಆದರೂ ತೊಗೊಳ್ಳಿ, ಯಾವುದಾದ್ರೂ ದಾರ ಆದರೂ ತೊಗೊಂಬಿಡಿ. ಈ ಥರ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಒಂದೇ ಕಡೆ ರೊಟೇಷನ್ ಆಗತ್ತೆ. ನಾವು ಬಿಡಿಯಾಗಿ ಬಿಟ್ಬಿಟ್ವಿ ಅಂದರೆ ಅದೇನಕ್ಕಾದ್ರೆ ಸುತ್ತಲೂ ರೊಟೇಷನ್ ಆಗ್ತಾ ಆ ಕ್ಲಿಪ್ ಅದೇನಿರುತ್ತೋ ಆ ರಿಂಗ್ಸು ಹೋಗಿ ಎಲ್ಲಾಂದ್ರೆ ಟಚ್ ಆಗಿ ಒಡ್ಕೊಂಬಿಡತ್ತೆ. ಆ ಪೀಸ್ ಎಲ್ಲ ಒಳಗಡೆ ಹೋಗಿ ಮಿಷಿನ್ ಒಳಗಡೆ ಸೇರಿಕೊಂಡು ಮಿಷಿನ್ ಹಾಳಾಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಟೈಮು ನೀವು ಈ ಥರ ಕರ್ಟನ್ಸು ಮಿಷಿನ್ಗೆ ಹಾಕ್ಬೇಕಂದ್ರೆ ಈ ಮೆಥಡನ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮಿಷಿನ್ ಹಾಳಾಗಲ್ಲ, ನಿಮ್ಮ ಕರ್ಟನ್ ರಿಂಗ್ಸೂ ಕಿತ್ತೋಗಲ್ಲ, ವಾಷಿಂಗ್ ಕೂಡ ಈಸಿಯಾಗಿ ಚೆನ್ನಾಗಿ ವಾಶ್ ಆಗತ್ತೆ. ಸೊ ನೆಕ್ಸ್ಟ್ ಟಿಪ್ ನೋಡೋಣ. ಈಗ ಜರಡಿ ಹಿಡಿಬೇಕೇನು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅಂತ ಜರಡಿ ಹಿಡಿತಾ ಇರ್ತೀವಿ. ಹೆಂಗೆ ಹಿಡಿದ್ರೂ ಕೂಡ ಆಚೆ ಈಚೆ ಹೋಗಿ ಚೆಲ್ಲುತ್ತೆ. 2 ಕೆಲಸ ಕ್ಲೀನ್ ಮಾಡೋ. ಎಮರ್ಜೆನ್ಸಿಗೆ ಈಗ ಮುದ್ದೆ ಮಾಡುವಾಗ ಒಂದೊಂದ್ಸಲಿ ಹಂಗೆ ಜರಡಿ ಮಾಡಬೇಕು. ಆ ಟೈಮಲ್ಲಿ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಬೌಲಲ್ಲಿ ಏನು ನೀವು ಜರಡಿ ಹಿಡಿತೀವಲ್ಲ, ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ರಾಗಿ ಹಿಟ್ಟನ್ನ ಬೌಲಲ್ಲಿ ತೊಗೊಂಡು ಅದ್ರ ಮೇಲೆ ಜರಡಿ ಹಾಕ್ಕೋಬೇಕು. ಮತ್ತು ಇದನ್ನು ಉಲ್ಟಾ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಒಂದೇ ಕಡೆ ಜರಡಿ ಹಿಡಿಯುವಂಥ ಹಿಟ್ಟೇನಿರುತ್ತೋ ಆ ಹಿಟ್ಟು ಒಂದೇ ಕಡೆ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಸುತ್ತಲೂ ಚೆಲ್ಲೋದಿಲ್ಲ. ನಿಮ್ಮ ಕೆಲಸನೂ ಈಸಿ ಆಗುತ್ತಾ. 2 ಕೆಲಸನೂ ಕ್ಲೀನ್ ಮಾಡೋಕ್ಕೆ ಕೆಲಸನೂ ಇರೋಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ನೆಕ್ಸ್ಟ್ ಟೈಮ್ ಜರಡಿ ಹಿಡಿಬೇಕಂದ್ರೆ ಈ ಮೆಥಡ್ನ ನೀವು ಟ್ರೈ ಮಾಡಿ ನೋಡಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಟಿಪ್ಸು. ಇಷ್ಟೇ. ಇವತ್ತಿನ ಟಿಪ್ಸ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಇಷ್ಟಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.